ಸ್ವಲ್ಪ ಹಿಂದ್ಗಡೆ ಸರ್ 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 ಸ್ವಲ್ಪ ಹಿಂದ್ಗಡೆ भारत माता की जय, भारत माता की जय, जय श्री राम, जय श्री राम, जय भवानी, जय शिवाजी, भारतीय जनता पक्षಕ್ಕೆ ಇವತ್ತಿನ ದಿನ ದಾಂಡೇಲಿಯಲ್ಲಿ ದಾಂಡೇಲಿ ಮಂಡಲದ ವತಿಯಿಂದ ನಡೆದಂತಹ ಕಾರ್ಯಕರ್ತರ ಆಲಿಕೆ ಸಭೆಯ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದರು, ಹಿರಿಯರು ಆದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಜಿಯವರೇ, ಪಕ್ಷದ ಅಧ್ಯಕ್ಷರಾದ ಗೌರವಾನ್ವಿತ ಬುದ್ಧಿವಂತಗೌಡ ಪಾಟೀಲ್ರೇ, ಪಕ್ಷದ ನಿಕಟಪೂರ್ವ ಅಧ್ಯಕ್ಷರಾದ ಜಗದೀಶ್ ಕ್ಷೀರಸಾಗರ್ ಅವರೇ, ವೇದಿಕೆ ಮೇಲಿದ್ದಂತೆ ಗೌರವಾನ್ವಿತರೆ, ಈಗಾಗಲೇ ಉಳಿದಂತೆ 9 ಚುನಾವಣೆ 87 ಇಲೆಕ್ಷನ್ಸ್ ಆಗಿದ್ದಾವೆ. ಅದರಲ್ಲಿ ಒಂದು ಚುನಾವಣೆ ಸೊಸೈಟಿ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದೆ. 8 ಸೊಸೈಟಿಗಳು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದೆ. 13ರಲ್ಲಿ 10 ಸೊಸೈಟಿಗಳು ನಮ್ಮಲ್ಲಿ ಇದ್ದಾವೆ ನಮ್ಮ ಕೈಯಲ್ಲಿ. ದಾಂಡೇಲಿಯೂ ಸಹ ನಮ್ಮ ಕೈಯಲ್ಲಿ ಇದ್ದಾಗ, ಯಾಕಂದರೆ ಮೆಜಾರಿಟಿ ನಮ್ಮದೇ ಇದೆ. 2 ಸೊಸೈಟಿಗಳು ಡಿಕ್ಲೇರ್ ಆಗೋದಿದೆ. ಅದರಲ್ಲಿ ಒಂದು ಸೊಸೈಟಿ ಬೆಳವಣಿಗೆದು ಖಂಡಿತವಾಗಿ ನಮ್ಮದೇ ಬರ್ತದೆ. ಕಾವಲವಾಡದು ನಮ್ಮ ಸರ್ವೆ ಪ್ರಕಾರ ನಮ್ಮದು ಬಂದೇ ಬರ್ತದೆ. ಹೀಗಾಗಿ 13ರಲ್ಲಿ 12 ಸೊಸೈಟಿಗಳು ಇವತ್ತು ಈ ಸಲ ಭಾರತೀಯ ಜನತಾ ಪಕ್ಷದ ಧ್ವಜದ ಅಡಿಯಲ್ಲಿ ಕೆಲಸ ಮಾಡ್ತಾ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ರಾಜಕಾರಣದಲ್ಲಿ ಸೊಸೈಟಿ ಚುನಾವಣೆಗಳಲ್ಲಿ ರಾಜಕೀಯ ಇಲ್ಲ, ಯಾವುದೇ ಪಕ್ಷ ರಾಜಕಾರಣ ನಡೆಯುವುದಿಲ್ಲ. ಸೊಸೈಟಿ ಚುನಾವಣೆಗಳಲ್ಲಿ ಯಾಕೆ ನಡೆಯುವುದಿಲ್ಲ ಅಂದರೆ, ಅದು ಸಹಕಾರಿ ಸಂಸ್ಥೆಗಳು, ಎಲ್ಲ ಜಾತಿ ಧರ್ಮದವರು, ಎಲ್ಲ ಪಕ್ಷದವರು ಸೇರಿ ಒಬ್ಬರೊಬ್ಬರು ಸಹಕಾರದಿಂದ ಸಂಸ್ಥೆ ಕಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಸಂಸ್ಥೆ ಮಾಡಿದ್ರಿಂದ ಭಾರತೀಯ ಜನತಾ ಪಕ್ಷ ಇವತ್ತಿಗೂ ಸಹ ಅಧಿಕೃತವಾಗಿ ಸೊಸೈಟಿ ಚುನಾವಣೆಗಳಲ್ಲಿ ಪಕ್ಷದ ಕಾರಣದಿಂದ ಮೂಗು ತೂರಿಸುವಂಥ ಕೆಲಸ ಇವತ್ತಿನವರೆಗೂ ಮಾಡಲಿಲ್ಲ, ಮುಂದೆ ಮಾಡುವುದೂ ಇಲ್ಲ. ನಮ್ಮ ಮಾತೃ ಸಂಸ್ಥೆಯಾದ RSSದವರು ಇದಕ್ಕಾಗಿಯೇ ಸೇವಾ ಭಾರತಿ ಅನ್ನುವಂಥ ಸಹಕಾರಿ ಭಾರತಿ ಅನ್ನುವಂಥ ಒಂದು ಸಂಸ್ಥೆ ಇದೆ. ಆ ಮೂಲಕ ಈ ಚುನಾವಣೆಗಳನ್ನು ಮಾನಿಟರ್ ಮಾಡಿ ರೈತರಿಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ಅತಿಯಾದ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸ ನಮ್ಮ ಮಾತೃ ಸಂಸ್ಥೆ RSSದವರು ಮಾಡ್ತಾ ಇದ್ದಾರೆ. ಆದರೆ ರಾಜಕಾರಣದಲ್ಲಿ ಯಾರು ರಾಜಕೀಯದಲ್ಲಿ ಮೇಲೆ ಬರಬೇಕಂತ ಇರ್ತಾರೆ, ಅವರಿಗೆ ಈ ಸರ್ಕಾರಿ ಸಂಸ್ಥೆಗಳ ಚುನಾವಣೆಗಳು ಬಹಳ ಜೀವನದಲ್ಲಿ ಬಹಳ ದೊಡ್ಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಉದಾಹರಣಾರ್ಥವಾಗಿ ಹಳೆಯಾಳದಲ್ಲೇ ತಗೊಳ್ಳೋದಾದರೆ, ಇವತ್ತಿನ ಹಳೆಯಾಳದ MLA ಮೊಟ್ಟ ಮೊದಲ ಬಾರಿ PLD ಬ್ಯಾಂಕಿಗೆ ಆಲಿಸಿ ಬಂದು ಅಲ್ಲಿ ಅಧ್ಯಕ್ಷರಾಗಿ PLD ಬ್ಯಾಂಕಿನ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿಂದ ಅವರು ರಾಜ್ಯ ಮಟ್ಟದಲ್ಲಿ MLAಗೆ ಚುನಾವಣೆ ಗುರುತಿಸಿಕೊಂಡ್ರು, MLA ಆಲಿಸಿ ಬಂದರು. ಸನ್ಮಾನ್ಯ ಶ್ರೀ VD ಹೆಗ್ಡೆ ಅವರು ಸಹ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ KDCC ಬ್ಯಾಂಕಿಗೆ ಹೋಗುವ ಮೂಲಕ ಆಮೇಲೆ ರಾಜಕಾರಣದಲ್ಲಿ ಅವರು ಗುರುತಿಸಿಕೊಳ್ಳುವಂಥ ಕೆಲಸ ಆಯಿತು. KDCC ಬ್ಯಾಂಕ್ನಲ್ಲಿ 25 ವರ್ಷಗಳಕ್ಕಿಂತ ಹೆಚ್ಚಿನ ಕಾಲ, 2 ಪೀರಿಯಡ್ಗಿಂತ ಹೆಚ್ಚಿನ ಕಾಲ ಅಧ್ಯಕ್ಷರಾಗಿ VD ಹೆಗ್ಡೆ ಅವರು ಸಹಿಸಿದ್ರು. ಆಮೇಲೆ ಮುನ್ಸಿಪಲ್ ಅಧ್ಯಕ್ಷರಾಗಿ ಬಂದರು.
ಅದೇ ರೀತಿ ಸನ್ಮಾನ್ಯ ಗೋಟ್ನೇಕರ್ ಅವರು ಸಹ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಸಹ ಎಲ್ಲ ಸಂಘ ಸಂಸ್ಥೆಗಳ ಮೂಲಕ ಸರ್ಕಾರಿ ಸಂಸ್ಥೆಗಳ ಅಧಿಕಾರಕ್ಕೆ ಬಂದು KDCB ಬ್ಯಾಂಕ್ನಲ್ಲಿ 3 ಅವಧಿಗೆ ಚೇರ್ಮನ್ ಆಗಿ ಕೆಲಸ ಮಾಡಿದ್ರು. ಈಗೂ ಸಹ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹೇಳುವಂಥ ಉದ್ದೇಶ ಏನಂತ ಹೇಳಿದ್ರೆ, ನೀವೇನ ಇವತ್ತು 6 ಜನ 5 ಜನ ನೀವು ಅವಿರೋಧವಾದ ಆಯ್ಕೆಯಾಗಿ ಬಂದಿದ್ದೀರಿ. ನಿಮ್ಗೆ ಹೇಳೋದು ಇಷ್ಟೇ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ನೀವು ಬರಲಿಕ್ಕೆ ಇದು ನಿಮ್ಮ ಒಂದು ಪ್ರಥಮ ಹೆಜ್ಜೆ. ಈ ನಮ್ಮ ಬಸ್ತೆ ಹೇಳಿದ್ರು 3 ಸಲ ಆರಿಸಿ ಬಂದಿದ್ದಾರೆ ಅಂತೇಳಿ. ಸಹಕಾರಿ ಸಂಸ್ಥೆಯಲ್ಲಿ 3 ಸಲ ಆರಿಸಿ ಬರಬೇಕಂದ್ರೆ ಅಷ್ಟು ಸಹಜವಾಗಿ ಆಗುವಂಥ ಕೆಲಸ ಅಲ್ಲ. ಸರ್ಕಾರಿ ಸಂಸ್ಥೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಿಗೆ 1 ಸಲ ಆರಿಸಿ ಬಂದಂಥ ವ್ಯಕ್ತಿ ಮತ್ತೊಮ್ಮೆ ಆರಿಸಿ ಬರಬೇಕಂದ್ರೆ ಜನ ಗುರುತಿಸಬೇಕಾಗ್ತದೆ. ಯಾಕಂದರೆ ಬಹಳ ತಳಮಟ್ಟಕ್ಕೆ ಹೋಗಿ ಕೆಲಸ ಮಾಡುವಂಥ ಸಂಸ್ಥೆಗಳು. ರೈತ ಮಹಿಳೆಯರು, ರೈತ ಕಾರ್ಮಿಕರು, ಹೊಲದಲ್ಲಿ ಕೆಲಸ ಮಾಡೋರು, ಕೃಷಿ ಮಾಡೋರು, ಪ್ರಾಣಿಗಳ ಈ ತೆರಿಗೆ ಮಾಡುವ ಮೂಲಕ ಏನು ಮಾಡ್ತಾ ಇದ್ದಾರಲ್ಲ, ಇವರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ಅತಿ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಂಥ ಒಂದು ಜನರಿಗೆ ಬೆಂಬಲ ಕೊಡುವಂಥ ಯೋಜನೆಗೆ ಬರುವಂಥ ಸೊಸೈಟಿಗಳಿಗೆ ನೀವು ಇವತ್ತಿನ ದಿನ ಎಲ್ಲ ಆರಿಸಿಕೊಂಡಿದ್ದೀರಿ. ಹೀಗಾಗಿ ಆ ಸೊಸೈಟಿಗಳನ್ನು ಸದೃಢವಾಗಿ ಗಟ್ಟಿ ಮಾಡಬೇಕು. ಸನ್ಮಾನ್ಯ ಕಾಗೇರಿ ಸಾಹೇಬ್ ಹೇಳ್ತಾರೆ, ಯಾವ ರೀತಿ ಯಲ್ಲಾಪುರ ಭಾಗದಲ್ಲಿ, ಯಾವ ರೀತಿ ಶಿರ್ಸಿ ಭಾಗದಲ್ಲಿ, ಯಾವ ರೀತಿ ಸಿದ್ದಾಪುರ ಭಾಗದಲ್ಲಿ ಇದನ್ನ ಲೌಡ್ ಬಂದ್ ಮಾಡಿದ್ದಾರೆ. ಇವ್ರು ಬಂದಾರೆ, ಇವರು ಲೌಡ್. ಆಮೇಲೆ DFA ಇಷ್ಟು ದೊಡ್ಡ ಏರಿಯಾ ಇದೆ, ಅವರು ಉಪಯೋಗ ಮಾಡೋದಿಲ್ಲ ಫಾರೆಸ್ಟ್ ಲ್ಯಾಂಡು. ನಮ್ಮ ಜನರಿಗೆ ಕೆಲಸನೂ ಇಲ್ಲ, ಯಾವುದೋ ವರ್ಕ್ನೂ ಇಲ್ಲ, ಡೇಟ್ ಬಿಟ್ಬಿಟ್ಟಿದ್ದಾವೆ. 2 ಲ್ಯಾಂಡ್ಗಳು ಡೇಟ್ ಬಿಟ್ಟಿದ್ದಾವೆ. ಇಲ್ಲಿ ಅದನ್ನು 2 ತಗೊಂಡು ಟೂರಿಸಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಲೇಡೀಸ್ಗೆ ಗುಡಿ ಕೈಗಾರಿಕೆಗಳು ಕೊಟ್ಟಿದ್ದಾರೆ. ಮತ್ತು ಇದೊಂದು ಸರ್ಕಾರದ ನೀರಿತ್ತು, ಸ್ವಾಮಿ ನೀರು, ಅದನ್ನು ಡೆವಲಪ್ಮೆಂಟ್ ಮಾಡಿ ಅದನ್ನು ಬಂದಿಟ್ಟಿದ್ದಾರೆ. ಅದರಿಂದ ಭಾಳ ಜನ ಆಗ್ತಿತ್ತು, ಡಿಪೋ ಕಡೆಗೆ ಬರ್ತಿರ್ತೀವಿ. ಅದ್ರ ಮೂಲಕ ದೊಡ್ಡ ಜನ ಜಾಬಿಗೆ ಇತ್ತು, ಕೆಲಸ ಇತ್ತು, ಈಗ ಕಾರ್ಪೆಂಟರ್ ವರ್ಕ್ ಎಲ್ಲ ಆಗ್ತಿತ್ತು, ಅದನ್ನು ಬಂದ್ ಮಾಡಿದ್ದಾರೆ. ಇವೆಲ್ಲ ವಿಷಯಗಳನ್ನ ನೀವೆಲ್ಲ ಕಾರ್ಯಕರ್ತರು ಬಂದು ಅವ್ರಿಗೆ ತಂದು ಕೊಡ್ಬೇಕು. ಬೇರೆ ಬೇರೆ ವಿಷಯಗಳು ಬೇಕಾದಷ್ಟು ಇರ್ಬೋದು, ಚಿಕ್ಕ ಚಿಕ್ಕ ವಿಷಯಗಳು, ಅವೆಲ್ಲ ಮಾಡುವ ಪ್ರಶ್ನೆ ಬೇರೆ. ಆದರೆ ಇಲ್ಲಿದ್ದಂಥ ಜನರಿಗೆ ಉದ್ಯೋಗ ಅವಕಾಶ ಆಗಬೇಕು. ಇಲ್ಲಿ ಯುವಕರು ಇಲ್ಲೇ ಕಲಿಬೇಕು. ಇವತ್ತು BTU ಯೂನಿವರ್ಸಿಟಿದು ಇದಿದೆ, ಸೆಂಟ್ರಲ್ ಹಿಂದಿನ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವಾಗಿನ ಕಾಲದಲ್ಲಿ 85 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಒಬ್ಬರು BTU ಇದೆಲ್ಲ ಮಾಡಿದ್ರು. ಅವ್ರು ನಮ್ಗೆ ಕೇಳೋದೇ ಇಲ್ಲ, ಎಲ್ಲ ಕೇಳೋದೇ. ಅಲ್ಲಿ BTU ಇದ್ರೆ ಸೆಂಟ್ರಲ್ ಎಷ್ಟು ಜನ ಎಜುಕೇಶನ್ ಸಿಗ್ತದೆ, ಎಜುಕೇಶನ್ ಡೆವಲಪ್ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಮುಂದಿನ ಸಲ ಒಂದು ಬಿಟ್ಟು ಕೊಡ್ತಾ ಇದ್ದೀವಿ. ಅದನ್ನು ಮಾಡಿದರೆ ಖಂಡಿತವಾಗಿ ಮುಂದಿನ ದಿನ ಸಾಲ. ಯಾಕಂದರೆ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಒಂದು ಎಜುಕೇಷನ್, ಒಂದು ಟೂರಿಸಂ, 2 ಬಿಟ್ಟರೆ ಮೇನ್ ಈಗ ಇಂಡಸ್ಟ್ರಿಯಲ್ಲಾಗೆ ಈ ಫಾರೆಸ್ಟ್ ಆಗ್ತಿಂದ ಆಗೋದಿಲ್ಲ. ಈಗ ಈ ದಿಶೆಯಲ್ಲಿ ನಮ್ಮ MCA ಲಾಯರ್ ಇದ್ದಾರೆ, ಭಾಳ ಜನ ಹಿರಿಯರಿದ್ದೀರಿ, ನಿಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆ. ಇದನ್ನು ನೀವು ಕಾಗೇರಿ ಸಾಹೇಬ್ರ ಇವತ್ತೇ ಹಂಚ್ಕೋಬೇಕಂತ ಏನಿಲ್ಲ. ಇವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಳ್ರಿ. ಅವ್ರು ಶಿಕ್ಷಿತಿದ್ದಾಗ ಹೋಗಿ ಕಾಗೇರಿ ಸಾಹೇಬ್ರ ಹತ್ರ ಕೂತ್ಕೊಂಡು ಡಿಟೇಲ್ ಆಗಿ ಮುಖ್ಯವಾಗಿ ಕೊಡಿ. ಎಲ್ಲ 100 ಕೆಲಸ ಹೇಳಿದ್ರೆ ಅದೇನು ಯೂಸ್ ಆಗಿಲ್ಲ. ದಾಂಡೇಲಿ ಅಭಿವೃದ್ಧಿ ಮಾಡಲಿಕ್ಕೆ 5 ವರ್ಷದ ಅವಧಿಯಲ್ಲಿ ಕಾಗೇರಿ ಸಾಹೇಬರು ಯಾವ ಕೆಲಸ ಮಾಡಬೇಕು ಅದನ್ನು ನೀವು ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಮಾಡಿದರೆ ಖಂಡಿತವಾಗಿ ಕಾಗೇರಿ ಸಾಹೇಬರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೇಂದ್ರ ಸರ್ಕಾರದಲ್ಲಿರುವಂಥ ಹಲವಾರು ಯೋಜನೆಗಳನ್ನು ಇಲ್ಲಿ ತಂದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಡಿಸೆಂಬರ್ನಲ್ಲಿ ಇಲ್ಲಿಯ ನಗರಸಭೆ ಚುನಾವಣೆ ನಡೆಯುತ್ತೆ. ಅದರ ಮೊದಲು ನಾವೆಲ್ಲ ಒಳ್ಳೆ ಕೆಲಸ ಮಾಡಿದರೆ, ಈ ಸಲ ನಗರಸಭೆ ಹೋದ ಸಲ ಒಂದು 11 ಕ್ಯಾಂಡಿಡೇಟ್ ಬಂದಿದ್ದಾರೆ. ಈ ಸಲ ಸರಿಯಾಗಿ ಮಾಡಿದರೆ ನಗರಸಭೆ ನಾವು ಕೈಯಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಉಪಯೋಗವನ್ನು ನಾವು ಮಾಡ್ಕೋಬೇಕಾಗಿದೆ, ದುರುಪಯೋಗ ಮಾಡ್ಕೊಂಡು ಬಿಟ್ಟು ಉಪಯೋಗ ಮಾಡ್ಕೋಬೇಕಾಗಿದೆ. ಅದಕ್ಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಿ, ಇವತ್ತು ಅಹವಾಲನವ್ರು ಕೇಳ್ತಾರೆ, ಇದನ್ನು ಬಿಟ್ಟು ನಾಳೆ ನಾಡ್ದವ್ರು ಯಾವ ಡೇಟ್ ಕೊಟ್ಟಿದ್ದೀನ ಕಾಗೇರಿ ಸಾಹೇಬ್ರ ಕೂತ್ಕೊಂಡು ಇಂಡಿಯನ್ ಕ್ಲೌಡ್ ಬಗ್ಗೆ ಏನು ಮಾಡಬೇಕು, DFA ಬಗ್ಗೆ ಏನು ಮಾಡಬೇಕು, ಆ ಸ್ವಾಮಿಲ್ ಬಗ್ಗೆ ಏನು ಮಾಡಬೇಕು, ಇಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ, ಎಕೋ ಟೂರಿಸಂ ಡೆವಲಪ್ಮೆಂಟ್ ಮಾಡ್ಬೋದು. ಇಲ್ಲಿ ನಮ್ಮ ಸಾಕಷ್ಟು ಹೋಮ್ ಸ್ಟೇಗಳಿದ್ದಾವೆ, ಸಾಕಷ್ಟು ರಿಸೋರ್ಟ್ಸ್ಗಳಿದ್ದಾವೆ. ಅದಕ್ಕೆ ಕಂಟಿನ್ಯೂಸ್ ಆಗಿ 12 ತಿಂಗಳು ಜನ ಬರುವಾಗ ಯಾವ ರೀತಿ ಟೂರಿಸಂ ಡೆವಲಪ್ಮೆಂಟ್ ಮಾಡ್ಬೋದು, ಇವೆಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಸರ್, ಇಲ್ಲಿ ರಾಫ್ಟಿಂಗ್ ಇದೆ, ಇಷ್ಟು ಒಳ್ಳೆಯದ್ರಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಈ ನಮ್ಮ ಸನ್ಮಾನ್ಯ MLA ಅವರು ಯಾರ್ಯಾರಿಗೋ ಕೊಟ್ಟು ಇಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ ಆ ರಾಫ್ಟಿಂಗ್ ಹೋಗ್ಲಿಕ್ಕೆ ಅದಕ್ಕಾಗ್ತದೆ. ಯಾರು ಟ್ರೇಡ್ ಇಲ್ಲೇ ಇರ್ತಾರೆ, ನಾಳೆಲ್ಲ ಸತ್ತೋಗ್ಬಿಡ್ತಾರೆ. ಯಾರು ಟ್ರೇಡ್ ಇಲ್ಲ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳೋ ಅವ್ರಿಗೂ ಗೊತ್ತಿಲ್ಲ, ಡಿಸಿಗೂ ಗೊತ್ತಿಲ್ಲ. ಇವೆಲ್ಲ ಕಾರಣದಿಂದ ತಾವೆಲ್ಲ ಕಾಗೇರಿ ಸಾಹೇಬ್ರ ಗಮನಕ್ಕೆ ತಂದು ಮುಂದಿನ ದಿನಗಳು ದಾಂಡೇಲಿ ತಾಲೂಕು ಆಗಿದ್ದಿದೆ, ಆಗಿದ್ದು ಸಾರ್ಥಕ ಆಗ್ಬೇಕಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೆನಪಿಟ್ಕೊಡ್ರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ದುಡ್ಡಿಲ್ಲ. ಸನ್ಮಾನ್ಯ ದೇಶಪಾಂಡೆ ಅವರು ಗಾಡಿಯಲ್ಲಿ ಕುದ್ಲಿ, ವಿಷಯದಲ್ಲಿ ರಿಬ್ಬನ್ ಮತ್ತು ಕತ್ರಿ ಹೊಸದೇನು
ಅವರನ್ನ ತಗೋಬೇಕಂದ್ರೆ ಅವ್ರ ವಿಷಯಗಳನ್ನು ಗಮನಕ್ಕೆ ತಂದು ಮಾಡುವಂತ ಕೆಲಸ ಮಾಡಿ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಕಾರ್ಯಕರ್ತರ ಅಹವಾಲ ಪಾರ್ಟಿಗೆ ಅವ್ರು ಆಕ್ಚುಲಿ ಹೋಗ್ಬೇಕು, ಅದನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಸರಿಯಾದ ಅಹವಾಲುಗಳನ್ನು ಕೊಡಿ. ಚಿಕ್ಕ ಪುಟ್ಟ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ದಾಂಡೇಲಿಗೆ ಸಂಸತ್ನಾದ ನಂತರ ನಾನು ಬಂದಿದ್ದೆ. ಮೆಂಬರ್ಶಿಪ್ ಮಾಡೋದಕ್ಕೆ ಅವತ್ತೆಲ್ಲ ಕಡೆಗೆ ಓಡಾಡಿದ್ವಿ. ನಾನು ದಾಂಡೇಲಿ ಎಷ್ಟು ಮೆಂಬರ್ ಆಯಿತು? ಮೆಂಬರ್ಶಿಪ್ 11,000 ಮೆಂಬರ್ಶಿಪ್ ಆಗಿದೆ. ಸಕ್ರಿಯ ಎಷ್ಟಾದ್ರು? 9 ಸಕ್ರಿಯರಾಗಿದ್ದಾರೆ. 9 ಸಕ್ರಿಯರಾಗಿ 11,000 ಮೆಂಬರ್ಶಿಪ್ ಮಾಡಿ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಜೋಯಿಡಾ, ದಾಂಡೇಲಿ, ಹಳಿಯಾಳ, ನಮ್ಮ ಜಿಲ್ಲೆಯಲ್ಲಿ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ಸದಸ್ಯರನ್ನು ಮಾಡಿರೋ ಕ್ಷೇತ್ರ ಅಂತ ಹೇಳಕ್ಕೆ. ಹಾಗಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸದಸ್ಯತ್ವವನ್ನು ನೀವೆಲ್ಲರೂ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿದ್ದೀರಿ. ನಿಮಗೆ ಮತ್ತೆ ಮತ್ತೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಕಾರ್ಯಕರ್ತರ ಸಭೆ ಇದೆ, ಹಾಗಾಗಿ ಈಗ ನಾಳೆ ಮಧ್ಯಾಹ್ನ ಮೇಲೆ ಮತ್ತೆ ನಾವೇ ಸೇರೋದಿದೆ. ಯಾಕೆಂದರೆ ನಮ್ಮ ಮಂಡಲ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ದೃಢೀಕರಿಸಬೇಕಾಗಿದೆ. ಹಾಗಾಗಿ ಇವತ್ತೀಗ ಸುನಿಲ್ ಹೆಗ್ಡೆ ಅವರು ಹಳಿಯಾಳಕ್ಕೆ ಹೋದ್ರಲ್ಲ, ಹಾಗೆ ನಾಳೆ ನಮ್ಮ ಮಂಡಲದ್ದಿದೆ ಮಧ್ಯಾಹ್ನ ಮೇಲೆಲ್ಲ 3:30 ಆಫೀಸ್ನಲ್ಲಿ, BJP ಆಫೀಸ್ನಲ್ಲಿ. ಹಾಗಾಗಿ ಅಪೇಕ್ಷಿತರೆಲ್ಲರೂ ಬರಬೇಕು. ಮಂಡಲದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ನಾಳೆ ಮಾಡೋರಿದ್ದಾರೆ. ಮತ್ತು ನೀವು ಹೊಸಬರೆಲ್ಲ ರೆಡಿ ಆಗಿಬಿಡ್ಬೇಡಿ, ಇದ್ದವರನ್ನೇ ಮಾಡೋದು ಅದು ಅಷ್ಟೇ. ಅಂದರೆ ಯಾಕೆಂದರೆ ಅವರು ಮಾಡಿ ಇನ್ನೂ 6 ತಿಂಗಳು ಆಗಿಲ್ಲ, 6-8 ತಿಂಗಳಾಗಿದೆ ಅಷ್ಟೇ. ಹಾಗಾಗಿ ಅವರಿಗೆ ಇಲೆಕ್ಷನ್ ಬಂತು ಅಂತ ಆವಾಗ ದೃಢೀಕರಿಸೋ ಪ್ರಯತ್ನ ಆಗಿರಲಿಲ್ಲ. ಈಗ ಅದನ್ನು ಮಾಡ್ತಾ ಇದೆ. ನಾಳೆ ಮಂಡಲದ ಸಭೆಯಲ್ಲಿಯೂ ಭಾಗವಹಿಸಿ ಅಂತ ಕೇಳ್ಕೊಳ್ತೀವಿ. ಒಟ್ಟು ಬೂತ್ ಎಷ್ಟು ಹೇಳಿ? 59 ಬೂತ್ ಇದೆ. ಈಗ ಬೂತಿನ ಅಧ್ಯಕ್ಷರುಗಳ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ ಅಂತ ನೀವು ಹೇಳಿರೋದ್ರಿಂದ ನಾವು ಮಂಡಲ ಅಧ್ಯಕ್ಷರ ಆಯ್ಕೆಗೆ ನಾಳೆ ಅನುಮತಿ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ. ಇವರೇನು ಕತೆ ಗಮನಿಸಿ ಅಂತ ಹೇಳ್ತಾ, ನಮ್ಮ OBC ಮೋರ್ಚಾ, SC/ST ಮೋರ್ಚಾ, ನಮ್ಮ ಯುವ ಮೋರ್ಚಾ, ಮಹಿಳಾ ಮೋರ್ಚಾ ಇವರೆಲ್ಲರೂ ಹೆಚ್ಚೆಚ್ಚು ಸಕ್ರಿಯವಾಗಿ ಸಂಘಟನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋದಕ್ಕೆ ನಾನು ಸಂತೋಷದಲ್ಲಿ ನಿಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ. ನಾನು ದಾಂಡೇಲಿ ನಗರದ ಜನತೆ ನಮ್ಮನ್ನು, BJPಯನ್ನು ಬಹಳ ವಿಶ್ವಾಸದಲ್ಲಿ ಪ್ರೋತ್ಸಾಹಿಸಿದ್ದಾರೆ, ಬೆಂಬಲಿಸಿದ್ದಾರೆ, ಪ್ರೀತಿಯಿಂದ ಬೆಂಬಲಿಸಿದ್ದಾರೆ. ಹಾಗಾಗಿ ದಾಂಡೇಲಿ ಮಂಡಲದಲ್ಲಿ ವಿಧಾನಸಭೆ ಚುನಾವಣೆಗಿಂತಲೂ ಹೆಚ್ಚು ಲೋಕಸಭೆ ಚುನಾವಣೆಗೆ ಓಟ ಬಿದ್ದಿದೆ. ನಾನು ಗೆದ್ದಿದ್ದೀನಿ ಅಂದರೆ, ನಮ್ಮ ಕ್ಷೇತ್ರ ಗೆದ್ದಿದೆ ಅಂದರೆ, ಉತ್ತರ ಕನ್ನಡ ಜಿಲ್ಲಾ ನಮ್ಮ ಕ್ಷೇತ್ರ ಕಿತ್ತೂರು ಖಾನಾಪುರ ಒಳಗೊಂಡಿರೋ ಕ್ಷೇತ್ರ ಹಾಗೆ ಗೆದ್ದಿಲ್ಲ. ಎಲ್ಲರ ಬೆಂಬಲದಿಂದ ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೆಯ ಲೋಕಸಭಾ ಕ್ಷೇತ್ರ 3,37,000 ಲೀಡಿಂದ ಅಷ್ಟು ಓಟು ನೀವು ಕೊಡಿಸಿದ್ದೀರಿ. ಹಾಗಾಗಿ ದಾಂಡೇಲಿ ಜನತೆಗೆ, ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಮತ್ತೆ ಸಲ್ಲಿಸ್ತೇನೆ. ಇವತ್ತು ನನಗೂ ಸನ್ಮಾನ ಮಾಡಿದ್ರು. ಎಂತಕ್ಕೆ ಸನ್ಮಾನ ಮಾಡಿದ್ರು ಒಳ್ಳೆ ಮರ್ತೋಗಿತ್ತು. ಆಮೇಲೆ ಹೇಳಿದ್ರು, ನೀವು ಸಂಸದರಾಗಿದ್ದಕ್ಕೆ ಮಾಡಿದ್ವಿ ಅಂತ. ಅಂದರೆ ನಾನು ಬಂದು ಹೋಗಿದ್ದಿಲ್ಲ, ನಾವು ನೀವು ಯಾವಾಗಲೂ ಭೇಟಿ ಆಗ್ತಿರ್ತೀವಿ, ಜಿಲ್ಲಾ ಸಮಿತಿ ಸಭೆ ಅಲ್ಲಿ ಇಲ್ಲಿ ಎಲ್ಲೋದ್ರೂ ಭೇಟಿ ಆಗ್ತಿರ್ತೀವಿ. ನಾನು ಮತ್ತು ದಾಂಡೇಲಿಗೆ ಬಂದು ಹೋಗಿದ್ದೀನಿ ಅಂತ. ಸರ್ ಅವತ್ತಲ್ಲಿ ಮಾಡಲಿಕ್ಕಾಗಲಿಲ್ಲ ರಸ್ತೆಯಲ್ಲಿ, ಹಾಗಾಗಿ ಇವತ್ತು ಇಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದರು. ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಾನು ಸಂಸತ್ತಾದ ನಂತರದಲ್ಲಿ ಲೋಕಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಕ್ಷೇತ್ರದಲ್ಲಿ ಎಲ್ಲ ಕಡೆಯಲ್ಲಿಯೂ ಪ್ರವಾಸ ಮಾಡ್ತಿರೋದನ್ನು ನೀವೆಲ್ಲ ಗಮನಿಸಿದ್ದೀರಿ. ನಮಗೆ ಯಾವ್ಯಾವ ಕೆಲಸ ಆಗೋದಿದೆಯೋ ಆ ಎಲ್ಲ ಕೆಲಸಗಳನ್ನು, ಪೆಂಡಿಂಗ್ ಏನೇನು ಬಿದ್ದಿತ್ತಲ್ಲ ಅದೆಲ್ಲವನ್ನೂ ವೇಗವಾಗಿ ಜಾರಿಗೆ ತರೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೇನೆ. ವಿಶೇಷವಾಗಿ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಲೈನಿನ ವಿಷಯ ಇದೆ. ಇನ್ನು ಕೆಲವೇ ದಿನದಲ್ಲಿ ಅದು
ನಮ್ಮ DPR ಸಹ ಸಿದ್ಧ ಆಗಿ ರೈಲ್ವೆ ಬೋರ್ಡ್ಗೆ ಅದು ಸಲ್ಲಿಕೆ ಆಗ್ತಾ ಇದೆ. ಅಷ್ಟರ ಹಂತಕ್ಕೆ ಹೋಗಿದೆ. ಡಬಲ್ ಲೈನ್ ಆಗುತ್ತೆ ಅಲ್ಲಿ. ಡಬಲ್ ಲೈನು ಅಂಕೋಲ ಹುಬ್ಬಳ್ಳಿ ರೈಲ್ವೆ ಲೈನ್ ಆಗುತ್ತೆ. ವಾಜಪೇಯಿ ಅವರು ಫೌಂಡೇಶನ್ ಮಾಡಿರೋದು. ಹಾಗಾಗಿ ನಾವು ಅದನ್ನು ತ್ವರಿತಗತಿಯಲ್ಲಿ ಮಾಡಬೇಕು ಅಂತ. ಹಾಗೆ ತಾಳಗುಪ್ಪ, ಶಿರ್ಸಿ, ಮುಂಡಗೋಡು, ಹುಬ್ಬಳ್ಳಿಗೆ ಹೊಸ ರೈಲ್ವೆ ಲೈನ್, ಅದು ಸರ್ವೆ ಕೆಲಸ, DPR ಕೆಲಸ ಎಲ್ಲ ನಡೀತಾ ಇದೆ. ಕೊಂಕಣ್ ರೈಲ್ವೆ ಇರ್ಬೋದು, ಬರ್ತೀನಿ ನಾನು ಆಮೇಲೆ. ಇದರ ಜೊತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಸುಧಾರಣೆಗಳು, ಕಾಮಗಾರಿಗಳು ವಿಳಂಬ ಆಗಿದೆ. ಅದು NHAI ಕೆಲಸಗಳು, ವಿಶೇಷವಾಗಿ ಅದು ಭಟ್ಕಳದಿಂದ ಕಾರವಾರದ ಗಡಿ, ಗೋವಾ ಗಡಿ ಇರ್ಬೋದು, ಉಡುಪಿ ಗಡಿ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಮಾರ್ಗ ಉದ್ದನೆ ಸಮಯ ಆಗುತ್ತೆ. ನಾನು ಹಾಗಾಗಿ ವಿವರಕ್ಕೆ ಹೋಗೋದಿಲ್ಲ. ಉಳಿದೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಕೆಲಸ, ಅದಕ್ಕೆ ವೇಗವಾಗಿ ಅನುಷ್ಠಾನಗೊಳ್ಳುವುದಕ್ಕೆ ಬೇಕಾದ ಪ್ರಯತ್ನ ಮಾಡ್ತಿದ್ದೇನೆ. ಇದಲ್ಲದೆ ವಿಶೇಷವಾಗಿ BSNL ನೆಟ್ವರ್ಕನ್ನು ಬಲಪಡಿಸೋದಕ್ಕೆ ಮೋದಿಜಿಯವರು 250 ಟವರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾನು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಈ ಇಲಾಖೆ ಮಂತ್ರಿಗಳು, ಅವರಿಗೆ ಮತ್ತೆ 75 ಟವರ್ ಬೇಕು ಅಂತ ಹೇಳಿಕೊಟ್ಟಾಗ ಅದನ್ನೂ ಮಂಜೂರಿ ಮಾಡಿ ನಮಗೆ ಕೊಟ್ಟಿದ್ದಾರೆ. 325 ಟವರ್ಗಳು ಈಗ ನಮಗೆ ಮಂಜೂರಿಯಾಗಿದೆ. ಈ ಕೆಲಸ ಆಗ್ತಾ ಇದೆ. ನಾನು ದಾಂಡೇಲಿಯೊಳಗೆ ನಮ್ಮ ನೆಟ್ವರ್ಕ್ ಕೆಲವು ಕಡೆಗೆ ಸರಿ ಬರೋದಿಲ್ಲ ಅನ್ನೋದನ್ನು ನಾನು ನೋಡಿದ್ದೇನೆ. ನಮ್ಮ BSNL ಟವರ್ಗಳು ಈಗ 4G ಟವರ್ಗಳಾಗಿ ಕನ್ವರ್ಟ್ ಆಗಿದೆ, ಆಗ್ತಾ ಇದೆ. ಹಳೆ ಟವರ್ 250 ಟವರ್ ಏನಿತ್ತು, ಅದರೊಳಗೆ 100 ಟವರ್ 4G ಆಗಿ ಕನ್ವರ್ಟ್ ಆಗಿದೆ. ಹಾಗಾಗಿ 2G ಮೊಬೈಲು, 2G ಸಿಮ್ ಇದ್ದರೆ ಅದನ್ನು ಅಪ್ಗ್ರೇಡ್ ಮಾಡ್ಕೋಬೇಕು. ಅದಿಲ್ಲ ಅಂದರೆ ನೆಟ್ವರ್ಕ್ ಸರಿ ಬರೋದಿಲ್ಲ. ಇನ್ನೊಂದು ಸಣ್ಣ ತಾಂತ್ರಿಕ ಸಮಸ್ಯೆ ಆಗಿದೆ. ಎಲ್ಲ ಕಡೆಗೂ 4G ಆಗಿರೋದ್ರಿಂದ, ಈಗ ಆಗ್ತಿರೋದ್ರಿಂದ ನಮ್ಮ ಕೇಬಲ್ ಕೆಪಾಸಿಟಿಯನ್ನು 4Gಗೆ ಅಪ್ಗ್ರೇಡ್ ಮಾಡಬೇಕು ನಾವು. ಹಾಗಾಗಿ ಈಗ 2G ಇರೋದು 4Gಗೆ ಅಪ್ಗ್ರೇಡ್ ಆಗ್ತಾ ಇದೆ. ಅದು ಅಪ್ಗ್ರೇಡ್ ಮಾಡೋದು ಅಂದರೆ ಇಲ್ಲೇನೋ ಮಾಡೋದಲ್ಲ, ಅದು ದಾಂಡೇಲಿ, ಅದು ಮಂಗಳೂರಲ್ಲಿ, ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ, ಅದಕ್ಕೆಲ್ಲೆಲ್ಲೋ ಏನೇನೋ ಮಾಡಬೇಕು. ಅದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ತಾತ್ಕಾಲಿಕವಾದ ಕೆಲವು ಸಮಸ್ಯೆಗಳು, ಕಾಲ್ ಡ್ರಾಪ್ ಆಗುವಂಥದ್ದು ಇತ್ಯಾದಿ ಎಲ್ಲ ಕಂಡು ಬರ್ತಾ ಇದೆ. ಇದಲ್ಲದೆ ಪ್ರವಾಸೋದ್ಯಮ, ಕೈಗಾರಿಕೆಗಳು ಮತ್ತು ಬೇರೆ ಬೇರೆಯ 10 ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ನಾನು ಮಾಡ್ತಿದ್ದೇನೆ. ದಾಂಡೇಲಿಗೆ ರೈಲ್ವೆ ವಿಷಯದಲ್ಲಿ ಮೊನ್ನೆ ಸಹ ಶ್ರೀಯುತ ಸೋಮಣ್ಣ ಅವರು, ರೈಲ್ವೆ ಸಚಿವರು, ಅವರು ಹುಬ್ಬಳ್ಳಿಗೆ ಬಂದಾಗ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ನಾನು ಒಂದು ರೈಲ್ವೆ ಬಗ್ಗೆ ಸಭೆ ಮಾಡಿದಾಗಲೂ ಸಹ ದಾಂಡೇಲಿಗೆ ರೈಲನ್ನು ನಮ್ಮ ಕರೋನಾ ಟೈಮ್ನಲ್ಲಿ ನಿಂತು ಹೋಗಿತ್ತು, ಅದನ್ನು ಮುಂದುವರಿಸಬೇಕು ಅನ್ನೋದು ತಾತ್ವಿಕವಾಗಿ ಒಪ್ಪಿಗೆ ಆಗಿದೆ. ಅದು ಬೆಂಗಳೂರಿನಿಂದ ಬರೋ ಟ್ರೈನ್ ಬಿಡಬೇಕು, ಸೋಲಾಪುರದಿಂದ ಬರೋ ಟ್ರೈನ್ ಬಿಡಬೇಕು ಅನ್ನೋದು ತಾಂತ್ರಿಕವಾಗಿ ಪರಿಶೀಲನೆ ಮಾಡಿ ಮುಂದಿನ ದಿನದಲ್ಲಿ ದಾಂಡೇಲಿಗೂ ಟ್ರೈನ್ ಬರೋದಕ್ಕೆ ನಮ್ಮ ಪ್ರಯತ್ನ ಏನಿದೆ ಅದು ಯಶಸ್ಸಾಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ನಾವು ಅದನ್ನು ಮಾಡಿಸೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ. ಹೀಗೆ ಅನೇಕಾರು ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ಮಾಡ್ತಾ ಇದ್ದೇನೆ, ಓಡಾಡ್ತಾ ಇದ್ದೇನೆ. ಪಕ್ಷದ ಚಟುವಟಿಕೆ, ಜನರ ಸಮಸ್ಯೆಗಳು, ಅದಕ್ಕೆ ಸ್ಪಂದಿಸುವಂಥ ಕೆಲಸಗಳು ಇದು ನಿರಂತರವಾಗಿ ನಡೀತಾ ಇದೆ. ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ 10-15 ಒಂದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆಗಳ ಬಗ್ಗೆ ಅವಲೋಕನ ಮಾಡಿದೆ. ನಾನು ಅದನ್ನು ನಿಮ್ಮ ಎದುರುಗಡೆಯಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾವು ಕಾರ್ಯಕರ್ತರು ಮೋದಿಜಿಯವರು ತಂದಂತಹ ಈ ಯೋಜನೆಗಳ ಫಲ ಸಾಮಾನ್ಯ ಜನರಿಗೆ ಸಿಗುವಂತೆ ನೋಡಿಕೊಳ್ಬೇಕು. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಯೋಜನೆಗಳು ಬಹಳ ಚೆನ್ನಾಗಿದೆ, ಆದರೆ ಅದು ಜಾರಿ ಆಗೋದಕ್ಕೆ ನಾವುಗಳು ಆಸಕ್ತಿ ತೆಗೆದುಕೊಳ್ಬೇಕು. ಉದಾಹರಣೆಗೆ ನಮ್ಮ ನಗರಸಭೆಯ ಸದಸ್ಯರು ನೀವು ಅನೇಕರಿದ್ದೀರಿ. ಇಲ್ಲಿ PM ಸ್ವನಿಧಿ ಯೋಜನೆ ಅಂತಿದೆ. ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ 10,000 ರೂಪಾಯಿ ಕೊಡ್ತಾ ಇದ್ದೇವೆ. 10,000 ರೂಪಾಯಿ ತುಂಬಿದರೆ 20,000 ರೂಪಾಯಿ ಕೊಡ್ತೇವೆ. 20,000 ರೂಪಾಯಿ ತುಂಬಿದರೆ 50,000 ಕೊಡ್ತೇವೆ. ನಾನು ಮೊನ್ನೆ ಕಾರವಾರದಲ್ಲಿ ರಿವ್ಯೂ ಮಾಡಿದಾಗ ದಾಂಡೇಲಿಯವರು ನೀವು ಪಕ್ಕ ಮೊದಲನೇದು 10,000 ತೊಗೊಂಡಿದ್ದೀರಿ, ಆಮೇಲೆ ನೀವು 2ನೇದಕ್ಕೂ ಇಲ್ಲ, 3ನೇದಕ್ಕೂ ಇಲ್ಲ. ಹೀಗಾದರೆ ಯೋಜನೆಯ ಫಲ ಆ ರಸ್ತೆ ಬದಿ ವ್ಯಾಪಾರಸ್ಥರಿಗೆ ಸಿಗೋದಿಲ್ಲ. ಹಾಗಾಗಿ ನಮ್ಮ ನಗರಸಭೆ ಸದಸ್ಯರು
ಈಗ 10,000 ತಗೊಂಡವ್ರಲ್ಲಿ ಅವರು ವಾಪಸ್ ತುಂಬಿ ಆದಮೇಲೆ 20,000 ಕೊಡಿಸೋದ್ರ ಬಗ್ಗೆ ಪ್ರಯತ್ನ ಮಾಡಬೇಕು. ಅವ್ರು 20,000 ತಗೊಂಡು ತುಂಬಿ ಆದ ನಂತರ 50,000 ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮದು ಆ ಮನೆಗಳು ಅದೇನು ಇನ್ನೂ ಪೂರ್ಣ ಆಗಲಿಲ್ಲ, ಸಾಕಷ್ಟು ನೆನೆಗುದಿಗೆ ಬಿದ್ದುಕೊಂಡಿದೆ. ಅದರ ವಿಷಯನೂ ನಾನು ಚರ್ಚೆ ಮಾಡಿದ್ದೀನಿ. ಅವರೆಲ್ಲರ ಜೊತೆಗೆ ಚರ್ಚೆ ಮಾಡಿದಾಗ ಫಲಾನುಭವಿಗಳಿಗೆ ಹೆಚ್ಚಿನ ಹಣ ಬರೆಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದೇನೆ. ನಾನು ಸರ್ಕಾರ ಯಾವ ರೀತಿ ಫಲಾನುಭವಿಗಳ ನೆರವಿಗೆ ಬರ್ಬೋದು ಅನ್ನೋದನ್ನು ಉನ್ನತ ಮಟ್ಟದವ್ರ ಜೊತೆಯಲ್ಲಿ ನಾನು ಮಾತನಾಡಿ ಈ ದಾಂಡೇಲಿಯ G+ ಏನು ಮನೆಗಳಿದೆಯಲ್ಲ, ಈ ಮನೆಗಳು ಕಟ್ಟಿ ಯಾರಿಗೂ ಕೊಡದೆ ಹಾಗೆ ಹಾಳಾಗೋಯ್ತು ಅಂತ ಹೇಳೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಕೇಂದ್ರ ಸರ್ಕಾರದ ಹಣವೂ ಅದರೊಳಗಿದೆ, ನಮ್ಮ ಕೇಂದ್ರ ಸರ್ಕಾರದ ಹಣವೂ ಇದೆ. ಈಗ 108 ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಆದರೆ ಉಳಿದಿದ್ದು ಸಹ ಅದು ತಕ್ಷಣ ಬಳಕೆ ಆಗಬೇಕು. ಇದನ್ನು ಸಹ ನಾನು ಕಾರವಾರದ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೇನೆ. ಮುದ್ರಾ ಯೋಜನೆ ಇರ್ಬೋದು, ನಿಮಗೆ ಮುದ್ರಾ ಯೋಜನೆಯಲ್ಲಿ ಕಿಶೋರು, ಬಾಲ, ಕಿಶೋರು, ತರುಣ 3 ಯೋಜನೆ ಇದೆ. ತರುಣ ಪ್ಲಸ್ ಬಂದಿದೆ, ಈಗ 10 ಲಕ್ಷ ರೂಪಾಯಿ ತನಕ ಕೊಡ್ತಾರೆ. ಹಾಗಾಗಿ ಈ ಸ್ವಯಂ ಉದ್ಯೋಗ ಮಾಡುವವರಿಗೆ ಈ ಮುದ್ರಾ ಯೋಜನೆ ಲಾಭ ದೊರಕಿಸ್ಕೊಳ್ಬೇಕು. ಇದರ ಜೊತೆಯಲ್ಲಿ ನಾನು ನಮ್ಮ ವಿಶ್ವಕರ್ಮ ಯೋಜನೆ ಇದರದ್ದು ಒಂದಷ್ಟು ತೊಂದರೆ ಆಗಿದೆ. 25,000 ಟೇಲರಿಂಗ್ಗೆ ಹಾಕಿದ್ದಾರೆ, ಗಾವಡಿ ಹಾಕಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೇಲರಿಂಗು ನಾವು ಪ್ರೋತ್ಸಾಹಿಸೋ ಸ್ಥಿತಿಯಲ್ಲಿ ಇಲ್ಲ ಈಗ. ಹಾಗಾಗಿ ವಿಶ್ವಕರ್ಮ ಯೋಜನೆಯಲ್ಲಿ ಉಳಿದವರಿಗೆಲ್ಲ ತರಬೇತಿ ಕೊಡುತ್ತಿದ್ದಾರೆ ಬೇರೆ ಬೇರೆಯವರಿಗೆ. ಈ ಟೇಲರಿಂಗ್ ಹಾಕಿದವರಿಗೆ, ಗಾವಡಿ ಕೆಲಸ ಹಾಕಿದಂಥವರಿಗೆ ಅದು ಸ್ವಲ್ಪ ತಾಂತ್ರಿಕವಾದ ಸಮಸ್ಯೆ ನಿರ್ಮಾಣ ಆಗಿದೆ, ಉಳಿದವರಿಗೆ ಕೊಡ್ತಿದ್ದಾರೆ. ಆದರೆ ಹೀಗೆ ನಾನು ನಮ್ಮ ರೈತರಿಗೆ ಈ ಫಸಲ್ ಬಿಮಾ ಯೋಜನೆ ಇದೆ, ಬೆಳೆ ವಿಮಾ ಯೋಜನೆ ಇದೆ, ಅದರದ್ದೆಲ್ಲ ಬೇರೆ ಬೇರೆ ಭಾಗ ಇದೆ. ಜನ್ಧನ್ ಖಾತೆ, ಜೀರೋ ಬ್ಯಾಲೆನ್ಸ್ ಖಾತೆ ಎಷ್ಟು ಜನ ಮಾಡಿದ್ದಾರೆ, ಭಾಳ ಒಳ್ಳೆಯ ಅಲ್ಲಿ ಆರ್ಥಿಕ ವಹಿವಾಟುಗಳೆಲ್ಲ ನಡೀತಾ ಇದೆ. ಅದು ಚೆನ್ನಾಗಿ ನಡೆಯುವಂತೆ ನೋಡಿಕೊಳ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ. ನಾನು 3 ವಿಮಾ ಯೋಜನೆ ಬಗ್ಗೆ ನಿಮಗೆಲ್ಲ ಗೊತ್ತಾದಾಗ ಪರಿಹಾರ ಕೊಡಲಿಲ್ಲ. ಭೂಮಿಯ ವಿವಾದ ಇರಲಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಸರ್ಕಾರಿ ನೌಕರರು, ಗುತ್ತಿಗೆದಾರರು, ಮಂತ್ರಿಗಳ ಹೆಸರನ್ನು ಬರೆದಿಟ್ಟು ಸಾಯ್ತಾ ಇರೋ ದೃಶ್ಯ ನೋಡಿದ್ದೇವೆ ನಾವು. ಆಡಳಿತ ಅನ್ನೋದು ಇದು ಕರ್ನಾಟಕದ ಘನತೆ ಗೌರವವನ್ನೇ ಕುಗ್ಗಿಸಿಬಿಟ್ಟಿದೆ. ನಾವೆಲ್ಲ ತಲೆ ತಗ್ಗಿಸುವಂತ ಸ್ಥಿತಿ ದೇಶದ ಮುಂದೆ ಬಂದಿದೆ. ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ಕೊಲೆ ಸುಲಿಗೆಗಳು, ದರೋಡೆಗಳು ನಡೀತಾ ಇದೆ ರಾಜಾರೋಸಾಗಿ. ಮೊನ್ನೆ ಕಾನೂನು ಶಾಂತಿ ಸುವ್ಯವಸ್ಥೆ ಹೇಗೆ ಹದಗೆಟ್ಟೋಗಿದೆ, ಹೇಗೆ ರಾಜಕಾರಣಕ್ಕೆ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ CT ರವಿ ಅವರ ಪ್ರಕರಣದಲ್ಲಿ ನೋಡಿದ್ದೇವೆ ನಾವು. ಒಂದು ಅಮಾನವೀಯವಾದ ಸರ್ಕಾರ ಇದೆ. ಒಬ್ಬ ಶಾಸಕರನ್ನ ಗೌರವಯುತವಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂತ ಹೇಗೆ ಬೇಕು ಹಾಗೆ ಮನವನ್ನಂತೆ ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಡ್ಕೊಳ್ತಾ ಇರೋದನ್ನು ನೋಡಿದ್ದೀವಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರ ಮೇಲೆ ಕ್ರಮ ಇಲ್ಲ, ಅವರನ್ನು ಬಂಧಿಸೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾರು ಬೇಕಾದರೂ ಹೇಗೆ ಬೇಕಾದರೂ ನಡೆಸ್ಕೊಳ್ತಾ ಇರೋ ಕಾಂಗ್ರೆಸ್ ನೋಡಿದ್ದೇವೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೇದಾಗಿಲ್ಲ, ಒಳ್ಳೇದಾಗುವುದೂ ಇಲ್ಲ. ನಾವು ಕೇಂದ್ರದಲ್ಲಿ ಆಡಳಿತ ಮಾಡಿ ಒಳ್ಳೇದು ಮಾಡ್ತಾ ಇದ್ದೇವೆ, ಹಿಂದೆ ಕರ್ನಾಟಕದಲ್ಲ ಒಳ್ಳೆ ಆಡಳಿತ ಮಾಡಿದ್ದೇವೆ, ಮತ್ತು ಬರುವ ದಿನಗಳಲ್ಲಿ ಕರ್ನಾಟಕದಲ್ಲೂ ನಾವು ಬಿಜೆಪಿಯವರೇ ಆಡಳಿತ ಮಾಡೋದಾಗುತ್ತೆ. ನಾವು ಆ ನಂಬಿಕೆಯಿಂದ ಮುಂದುವರಿಯೋಣ ಅನ್ನುವಂತ ಮಾತನ್ನ ಹೇಳ್ತಾ ಕೊನೆಯಲ್ಲಿ ಬಂಧುಗಳೇ, ಅಭಿವೃದ್ಧಿ ವಿಷಯದಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ. ಯಾವುದೇ ಕಷ್ಟದ ಸುಖದ ವಿಷಯ ಇದ್ರೆ ನೀವು ನನಗೆ ಹೇಳಿ, ನಾನು ನೀವು ಜೊತೆ ಸೇರಿ ನಮ್ಮ ಜನತೆಯ ಕಷ್ಟ ದೂರ ಮಾಡಿ ಅಭಿವೃದ್ಧಿಯ ಪಥದಲ್ಲಿ ದಾಂಡೇಲಿ ಇರಲಿ, ಹಳಿಯಾಳ ಇರಲಿ, ಜೋಯಿಡಾ ಇರಲಿ, ನಮ್ಮ ಜಿಲ್ಲೆ, ರಾಜ್ಯ ಇರಲಿ, ದೇಶ ಇರಲಿ ಒಳ್ಳೆಯದಾಗಿ ಮುನ್ನಡೆಸೋದಕ್ಕೆ ಬೇಕಾದ ಪ್ರಯತ್ನವನ್ನ ನಾನು ನೀವು ಮಾಡೋಣ. ಆದರೆ ನಮ್ಮ ಪಕ್ಷ ಎಷ್ಟು ಬಲಗೊಳ್ಳುತ್ತೋ ಅಷ್ಟು ಮುಂದೆ ಅಭಿವೃದ್ಧಿಯ ಕೆಲಸ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪಕ್ಷ ಬಲಗೊಳ್ಳಬೇಕು, ಪಕ್ಷದ ಶಕ್ತಿ ಹೆಚ್ಚಬೇಕು, ಕಾರ್ಯಕರ್ತರ ಶಕ್ತಿ ಹೆಚ್ಚಬೇಕು.